ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಭೆ ಮಾಡಿದರು. ಇದರ ಬಗ್ಗೆ ಈಗ ಪರಮೇಶ್ವರ್ ಪ್ರತಿಕ್ರಿಯಿಸಿದರು. ಸತೀಶ್ ನಿವಾಸದಲ್ಲಿ ಸಭೆ ಮಾಡಿದರೆ ಬಿಜೆಪಿಗೆ ಏನ್ರಿ ಆತಂಕ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಅದನ್ನೇ ದೊಡ್ಡದಾಗಿ ಮಾಡಿದರೆ ಇನ್ನಷ್ಟು ಜಾಸ್ತಿ ಮಾಡ್ತೀವಿ ನಾವು ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ವೇಣುಗೋಪಾಲ್ ಭೇಟಿ ವೇಳೆ ರಾಜಕೀಯ ಚರ್ಚೆ ಆಗಿಲ್ಲ ಅಂದರೆ ನಿನ್ನೆಯ ಕಾರ್ಯಕ್ರಮ. ಇವತ್ತು ಸಂಜೆ ಸಚಿವರ ಜೊತೆಗೆ ಸಭೆ ಇರೋದು ನನಗೆ ಗೊತ್ತೇ ಇಲ್ಲ. ದೆಹಲಿಗೆ ಸಚಿವರ ನಿಯೋಗ ಹೋಗಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗಿಲ್ಲ. ಸಿಎಂ ಡಿಸಿಎಂ ಅಭಿಮಾನಿಗಳು ಪರಸ್ಪರ ಘೋಷಣೆ ಕೂಗಿದ್ದಾರೆ, ಜೈಕಾರ ಹಾಕ್ತಿರ್ತಾರೆ. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಸಮಸ್ಯೆಗಳು ಬಗೆಹರಿದ್ರೆ ಇದೆಲ್ಲ ನಿಂತು ಹೋಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಡಿನ್ನರ್ ಕಾಫಿ ಅಂದಾಗ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು, ಇಳಿಸಿದ್ರೆ ನಮ್ಮನ್ನೇ ಓಪನ್ ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಇದ್ದಾರೆ ಅಂತ ಆರೋಪ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಅದೇ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.